ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡ್ರಿ, ನಾ ಇವತ್ತು ಕೋಬೀಸ್ ಪಲ್ಯ ಮಾಡಾಕ್ತೇನೆ. ಹೆಂಗೆ ಮಾಡೋದತ್ತ ತೋರಿಸ್ತೀನಿ ಬರ್ರಿ. ನೋಡ್ರಿ, ಈಗ ನಾ ಒಂದು ಕೋಬೀಸ ನೋಡ್ರಿ ಹಿಂಗೆ ಸಣ್ಣಂಗೆ ಕಟ್ ಮಾಡಿ ಇಟ್ಕೊಂಡನಿ. ಒಂದು ಕಡಾಯಿದಾಗ ಒಂದು ಸ್ವಲ್ಪ ಎಣ್ಣೆ, ಒಂದು 2 ಟೇಬಲ್ ಸ್ಪೂನ್ ಆಗಷ್ಟ ಆಯಿಲ್ ಹಾಕೊಂಡ ಕೋಬೀಸ ಹುರ್ಕೊಳಾಕ್ತೇನೆ. ನೋಡ್ರಿ, ಇದನ್ನ ಮೀಡಿಯಂ ಫ್ಲೇಮ್ದಾಗ ಹಂಗೆ ಒಂದು 5 ಮಿನಿಟ್ಸ್ ಹುರ್ಕೋಬೇಕು. ನೋಡ್ರಿ, ನಾ ಈಗ ಹುರ್ಕೊಳಾಕ್ತೇನೆ. ನೋಡ್ರಿ, ಇದು ಒಂದು ಸ್ವಲ್ಪ ಕಲರ್ ಚೇಂಜ್ ಆದಂಗೆ ಆಗಬೇಕು. ನಿಮ್ಗೆ ಹೆಂಗೆ ಹುರ್ಕೋತ ಹೋಗ್ತೀರಿ ಹಂಗೆ ನಿಮಗೆ ಗೊತ್ತಾಗ್ತೈತೆ ಅದ ಎಷ್ಟು ಹುರಿದ್ರಿ ಏನಂತ ಹೇಳಿ. ನಿಮ್ಮ ಕಡೆ ಎಲ್ಲ ಹೆಂಗೆ ಮಾಡ್ತೀರಿ ಅಂತ ಹೇಳಿ ನೀವು ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿರಿ. ನಮ್ಮ ಕಡೆ ಮಸಾಲೆ ಖಾರ ಯೂಸ್ ಮಾಡಿ ಮಾಡ್ತಾರೋ, ಮೆಣಸಿಕಾಯಿ ಯೂಸ್ ಮಾಡಿ ಮಾಡ್ತಾರೋ. ನಾ ಈಗ ಮೆಣಸಿಕಾಯಿ ಯೂಸ್ ಮಾಡಿ ಮಾಡಕ್ಕೆದನು. ಎಲ್ಲ ಸೇಮ್ ಪ್ರೊಸೆಸ್ಸೇ ಇರ್ತೈತಿ, ಆದರೆ ಮಸಾಲೆ ಖಾರ ಬದಲ ಮೆಣಸಿಕಾಯಿ ಯೂಸ್ ಮಾಡೋದು ಅಷ್ಟಕ್ಕೆ. ಈಗ ನೋಡ್ರಿ, ನಮ್ದು ಕೋಬೀಸ ಹುರಿದೈತಿ ಹೆಂಗಂತ ಹೇಳಿ. ಹೆಂಗೆ ಕಾಣಕ್ತೈತಿ ನೋಡ್ರಿ. ಇದು ನಿಮಗೆ ಎಷ್ಟು ಬೇಕಾ ಅಷ್ಟು ಹುರ್ಕೋದು. ಇನ್ನೊಬ್ರಿಗೆ ಒಂದೊಂದು ಸ್ವಲ್ಪ ಜಾಸ್ತಿ ಹುರ್ಕೊಂಡ್ರೆ ಚಲೋ ಅನಿಸ್ತೈತೆ, ಒಬ್ಬೊಬ್ರಿಗೆ ಮೀಡಿಯಮ್ ಇಷ್ಟ ಇದ್ರೆ ಚಲೋ ಇರ್ತೈತಿ. ನೋಡ್ರಿ, ಹಿಂಗೆ ನಮ್ಮಲ್ಲೇ ನಾವು ಹಿಂಗೆ ಮಾಡ್ತೀವಿ. ಈಗ ಈ ಪ್ರೊಸೆಸ್ ಎಲ್ಲ ಮುಗಿದ ಕೂಡಲೇ ನೋಡ್ರಿ, ಇದ್ರ ಪಲ್ಯ ಮಾಡೋಕೆ ರೆಡಿ ಮಾಡ್ಕೊಳಕ್ತೀನಿ. ಈಗ ಗ್ಯಾಸ್ ಮ್ಯಾಗ ಒಂದು ಕಡಾಯಿ ಇಟ್ಕೊಂಡೇನೆ. ನೋಡ್ರಿ, ಇದಕ್ಕೆ 2 ಟೇಬಲ್ ಸ್ಪೂನ್ ಆಗಷ್ಟು ಆಯಿಲ್ ಹಾಕೊಳಕತ್ತೀನಿ. ಒಂದು ಸ್ವಲ್ಪ ಕಾಯಬೇಕು, ಬಿಸಿ ಆಗ್ಬೇಕ್ರಿ. ನೋಡ್ರಿ, ಈಗ ಬಿಸಿ ಆಗೈತಿ. ಕೋಬೀಸ್ ಪಲ್ಯ ಯಾರ್ಯಾರಿಗೆ ಇಷ್ಟ ಐತಿ ಅವರು ಕಮೆಂಟ್ ಬಾಕ್ಸ್ನಾಗ ಒಂದು ಕಮೆಂಟ್ ಮಾಡಿರಿ. ನೋಡ್ರಿ, ಈಗ ನಮ್ಮ ಎಣ್ಣೆ ಕಾದ್ಮ್ಯಾಗ ಅದಕ್ಕೆ ನಾವು ಹಾಕೊಳಕತ್ತಿದ್ದೀವಿ. ಫಸ್ಟ್ ಸಾಸಿವೆ ಹಾಕೊಳಕ್ತಿದ್ದೀವಿ. ನೋಡ್ರಿ, ಈಗ ನಾ ಸಾಸಿವೆ ಹಾಕೊಳಕ್ತೀನಿ. ಇದಕ್ಕೆ 1 ಟೇಬಲ್ ಸ್ಪೂನ್ ಆಗಷ್ಟು ಸಾಸಿವೆ ಹಾಕೊನಿ. ಸಾಸಿವೆ ಹಾಕೊಂಡಿದ್ದ ಮ್ಯಾಗ 1 ಟೇಬಲ್ ಸ್ಪೂನ್ ಆಗಷ್ಟ ಜೀರಿಗೆ ಹಾಕೊಳಕ್ತೀನಿ. ನೋಡ್ರಿ, ಒಂದು ಅರ್ಧ ಟೇಬಲ್ ಸ್ಪೂನ್ ಆಗಷ್ಟ. ಅದಕ್ಕೀಗ ಸಣ್ಣಂಗಿ ಕಟ್ ಮಾಡಿರೋ ಮೆಣಸಿನ್ಕಾಯಿ ಹಾಕೊಳಕ್ತೀನಿ. ನೋಡ್ರಿ, ಈ ಮೆಣಸಿನ್ಕಾಯಿನೂ ಒಂದು ಸ್ವಲ್ಪ ಹುರ್ಕೋಬೇಕು ಎಣ್ಣೆಗ. ಇದನ್ನು ಹುರ್ಕೊಳ್ಳಂತಲೇ ಒಂದು ಸ್ವಲ್ಪ ಖಾರದು ಇದನ್ನ ಆಗ್ತೈತ್ರಿ. ಹುರ್ಲಿಲ್ಲ ಅಂದ್ರೆ ಅಷ್ಟೊಂದು ಖಾರ ಆಗಂಗಿಲ್ಲ ಪಲ್ಯ ಅನ್ನಂತಲೇ. ನೋಡ್ರಿ, ನಾ ಒಂದು ಸ್ವಲ್ಪ ಮೆಣಸಿನ್ಕಾಯಿ ಆ ಕಡೆ ಈ ಕಡೆ ಫ್ರೈ ಮಾಡಿ ತೊಗೊನಿ. ಅದಾದ್ಮ್ಯಾಗ ನೋಡ್ರಿ, ನಾವು ಕಟ್ ಮಾಡಿರೋ ಉಳ್ಳಾಗಡ್ಡಿ ಹಾಕೊಳಕತ್ತೀನಿ. ಈಗ ಇದನ್ನೂ ಅಷ್ಟ ಹುರ್ಕೋಬೇಕೀಗ. ನಿಮಗಂತೂ ಎಲ್ಲ ಪಲ್ಯ ಪ್ರೊಸೆಸ್ ಗೊತ್ತಾ ಇರ್ತೈತಿ ಹೆಂಗೆ ಮಾಡೋದಂತ ಹೇಳಿ. ಆದರೂ ಗೊತ್ತಿಲ್ದವ್ರ ವಿಡಿಯೋ ನೋಡ್ತಿರ್ತಾರೋ ಅವ್ರಿಗೋಸ್ಕರ ಈ ವಿಡಿಯೋ. ಈ ಉಳ್ಳಾಗಡ್ಡಿ ನೋಡ್ರಿ ಒಂದು ಸ್ವಲ್ಪ ಚೆನ್ನಾಗಿ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೋಬೇಕು. ಯಾವುದೇ ಅಡುಗೆಗಾದರೂ ಉಳ್ಳಾಗಡ್ಡಿ ಚೆನ್ನಾಗಿ ಹುರ್ಕೋಬೇಕ್ರಿ. ನಿಮ್ಗೆ ಗೊತ್ತಾ ಇರ್ತೈತಿ ಹೆಂಗೆ ಮಾಡೋದಂತ ಹೇಳಿ. ನೋಡ್ರಿ, ಈಗ ಹಂಗೆ ಹುರ್ಕೊಳಕ್ತೇನೆ ಅಂತ ಹೇಳಿನ. ಈಗ ನೋಡ್ರಿ, ನಮ್ಮ ಉಳ್ಳಾಗಡ್ಡಿ ಕಲರ ಹೆಂಗೆ ಚೇಂಜ್ ಆಗೈತೆ ಅಂತ ಹೇಳಿ. ನೋಡ್ರಿ, ಈಗ ಕಾಣಾಕ್ತೈತಿ. ಹಿಂಗಾಗಬೇಕು. ಹಿಂಗಾದ್ಮ್ಯಾಗ ಇದಕ್ಕೆ 1 ಟೇಬಲ್ ಸ್ಪೂನ್ ಆಗಷ್ಟ ಅರಿಶಿನ ಪುಡಿ ಹಾಕೋಬೇಕು ಇದಕ್ಕೆ. ನೋಡ್ರಿ, ಈಗ ಹಾಕೊಳಕತ್ತೀನಿ ನಾ. 1 ಟೇಬಲ್ ಸ್ಪೂನ್ ಆಗಷ್ಟ ಅರಿಶಿನ ಪುಡಿ ಹಾಕೊಂಡಿದ್ದಾದ್ಮ್ಯಾಗ 1 ಟೇಬಲ್ ಸ್ಪೂನ್ ಆಗಷ್ಟ ಉಪ್ಪು ಹಾಕೋಬೇಕ್ರಿ. ಇದಕ್ಕೆ ಸಣ್ಣ ಉಪ್ಪು ಹಾಕೊಳಕತ್ತೀನಿ. ಸಣ್ಣ ಉಪ್ಪು ಯೂಸ್ ಮಾಡಿದಷ್ಟ ಚಲೋ ಇರ್ತೈತಿ. ಉಪ್ಪು ಹಾಕಿದ ನಂತರ ನೋಡ್ರಿ, ಒಂದು ಸ್ವಲ್ಪ ತಿರುವಾಡ್ಕೊಂಡು ತೊಗೋಬೇಕಿದನ್ನ. ಇದನ್ನು ತಿರುವಾಡಿದಾದ್ಮ್ಯಾಗ ನಾವೇನು ಹುರಿದು ಇಟ್ಕೊಂಡಿರ್ತೀವಿ ಕೋಬೀಜ, ಆ ಕೋಬೀಜ ಈಗ ಮಿಕ್ಸ್ ಮಾಡ್ಬೇಕು ಇದಕ್ಕೆ. ನೋಡ್ರಿ, ನಾ ಎಲ್ಲ ಹಾಕೊಂಡು ಇದಕ್ಕೆ ಹಾಕೊಂಡ ಒಂದು ಸಲ ತಿರುವಾಡಕತ್ತೇನೆ. ನೋಡ್ರಿ, ಈಗ ತಿರುವಾಡಿದಾದ್ಮ್ಯಾಗ ಇದಕ್ಕೆ ನಾ ತಿಳುಬೇಳೆ ನೆನಕಿಟ್ಟಿದ್ನಿ. ನಾ ಇದಕ್ಕೆ ಅರ್ಧ ಕಪ್ ಅಷ್ಟ ಯೂಸ್ ಮಾಡೀನಿ. ನೋಡ್ರಿ, ಈಗ ನೆನೆದವು ಇವ ಚೆನ್ನಾಗಿ. ಇನ್ನು ಈ ಕೋಬೀಸ್ ಪಲ್ಯಕ್ಕೆ ಹಾಕಿ ತಿರುವಾಡ್ಕೋಬೇಕು. ಈಗ ನೋಡ್ರಿ, ಹಾಕಾಕತ್ತೀನಿ ನಾ ಎಲ್ಲ. ನಿಮ್ಗೆ ಹೆಸರು ಬೇಳೆನೂ ಯೂಸ್ ಮಾಡ್ಬೋದು, ಅದು ಒಂಥರ ಟೇಸ್ಟ್ ಇರ್ತೈತಿ. ನಾ ಅದನ್ನೇ ಯೂಸ್ ಮಾಡ್ತಿದ್ನಿ ಯಾವಾಗಲೂ. ಈಗ ಅದು ಖಾಲಿ ಆಗಿತ್ತನಂತಲೇ ಈ ತಿಳುಬೇಳೆ ಯೂಸ್ ಮಾಡಾಕ್ತೀನಿ. ನಿಮಗೆ ಯಾವ ಡಾಳ ಇಷ್ಟ ಇರ್ತೈತಿ ಅದನ್ನು ಹಾಕೊಂಡ ಇದನ್ನು ಯೂಸ್ ಮಾಡ್ಕೋಬೋದು. ಈಗ ನೋಡ್ರಿ, ಎಲ್ಲ ಚೆನ್ನಾಗಿ ತಿರುವಾಡಿದ್ದಾದ್ಮ್ಯಾಗ ಇದಕ್ಕೆ ಒಂದು ಅರ್ಧ ಕಪ್ ಅಷ್ಟ ನೀರು ಯೂಸ್ ಮಾಡ್ಕೋಬೇಕು. ನೋಡ್ರಿ, ಇದಕ್ಕೆ ನೀರು ಹಾಕಿನ. ಈಗ ಒಂದು ಸಲ ತಿರುವಾಡಿ ಇದ್ರ ಮ್ಯಾಗ ಲಿಡ್ ಕ್ಲೋಸ್ ಮಾಡಿಬಿಡ್ಬೇಕು. ನೋಡ್ರಿ, ಈಗ ಕ್ಲೋಸ್ ಮಾಡಾಕ್ತೀನಿ.
ಕ್ಲೋಸ್ ಮಾಡಿ ಒಂದು 2-3 ನಿಮಿಷ ಬಿಟ್ಟ ಮ್ಯಾಗ ನಮ್ಮ ಕೋಬಿಸ್ ಪಲ್ಯ ರೆಡಿ ಆಗ್ತೈತಿ. ನೋಡಿರಿ ಈಗ ನಮ್ದು ರೆಡಿ ಆಗೈತಿ. ಹೆಂಗೆ ಕಾಣಾಕ್ತೈತಿ ನೋಡಿರಿ ಲುಕ್ಕ ಹಿಂಗಾಗ್ತೈತಿ. ಇದನ್ನು ನೀವು ಚಪಾತಿ ಜೋಡಿನೂ ತಿನ್ಬೋದು, ರೊಟ್ಟಿ ಜೋಡಿನೂ ತಿನ್ಬೋದು, ಎಲ್ಲಾದ್ರೂ ಜೋಡಿ ಟೇಸ್ಟ್ ಆಗ್ತೈತಿ. ಇದಾದ್ಮ್ಯಾಗ ನೋಡಿರಿ ನಾವು ಕರ್ದಂಟು ತಂದಿದ್ದೆವು. ಗೋಕಾಕದ ಫೇಮಸ್ಸ ಕರ್ದಂಟು ತೊಗೊಂಬಂದಿದ್ರು. ಅದ ಬಾಕ್ಸ್ ಓಪನ್ ಮಾಡಾಕ್ತೀನಿ ನಾ ಈಗ. ನೋಡಿರಿ ಈಗ ಇದು ಗೋಕಾಕದ ಫೇಮಸ್ ಐತಿ. ನಾವು ಆ ಸೈಡ್ ಹೋದಾಗ ತೊಗೊಂಬಂದಿದ್ದೀವಿ. ಇದ್ರಾಗ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಇದನ್ನು ಮಾಡಿರ್ತಾರೋ. ಇದು ಪ್ರೆಗ್ನೆಂಟ್ ಇದ್ದವ್ರಿಗೆ, ಡೆಲಿವರಿ ಆದವ್ರಿಗೆ ಎಲ್ಲ ಭಾಳ ಯೂಸ್ ಐತಿ. ಯಾರಿಗೆ ಹುಲ್ಲ, ಬಾದಾಮ್, ಗೋಡಂಬಿ ಇಂಥದ್ದೇನು ತಿನ್ನೋಕ್ಕಾಗೋದಿಲ್ಲ ಅಂಥವ್ರಿಗೆ ಇಂಥದ್ದೆಲ್ಲ ಭಾಳ ಯೂಸ್ ಆಗ್ತೈತಿ ತಿನ್ನೋಕೆ. ನೋಡಿರಿ ಹೆಂಗೈತೈತೆ ಹೇಳಿ. ಒಬ್ಬೊಬ್ಬರ ತಿನ್ನತ್ತಿರಂಗಿಲ್ಲ ಬಾದಾಮಿ, ಗೋಡಂಬಿ ಇದು ಇಂಥದ್ದೆಲ್ಲ ಹಾಕಿ ಮಾಡಂತಲೇ ಸೇಮ್ ಅಂಟು ಉಂಡಿಗತಿ ಇದೆ. ಸಣ್ಣ ಹುಡುಗರು ಹೀಗೆಲ್ಲ ಮಾಡಿಕೊಟ್ರೆ ತಿಂತಾವೆ ಮನ್ಯಾಗ. ನೀವು ಮನ್ಯಾಗ ಬೇಕಾದರೂ ವಿಡಿಯೋ ನೋಡ್ಕೊಂಡ ಯೂಟ್ಯೂಬ್ದಾಗ ವಿಡಿಯೋ ಇರ್ತಾವೆ, ಅವ್ನು ನೋಡ್ಕೊಂಡು ಮನ್ಯಾಗೂ ಮಾಡ್ಕೋಬೋದು ಡ್ರೈ ಫ್ರೂಟ್ಸ್ ತಂದ. ಇವ್ರು ನೋಡ್ರಿ ನಮ್ಮ ಸಿಸ್ಟ್ರ ರೀಲ್ಸ್ ಮಾಡಾಕ್ತಾರೋ ಮಳೆಯಾಗ. ಇವ್ರಿಗೆ ಮಳೆ ಅಂದ್ರೆ ಭಾಳ ಇಷ್ಟ, ಹೀಗಾಗಿ ಮಳೆಯಾಗ ರೀಲ್ಸ್ ಮಾಡಾಕ್ತಾರೋ. ನಿಮ್ಮ ಕಡೆ ಎಲ್ಲ ಮಳೆ ಎಷ್ಟೆಷ್ಟಾಗತ್ತೈತೆ ಅಂತ ಹೇಳಿ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿರಿ. ನೋಡಿರಿ ಇವ್ರದ ಎಲ್ಲ ರೀಲ್ಸ್ ಎಲ್ಲ ಹಿಂಗೆ ರೀಲ್ಸ್ ಮಾಡಾಕ್ತಿರೋ. ಈ ರೀಲ್ಸ್ ಎಲ್ಲ ಮುಗಿದ್ಮ್ಯಾಗ ನೆಕ್ಸ್ಟ್ ಡೇ ನಾವು ಫೋಟೋದು ತೆಗಿಬೇಕಂತ ಹೇಳಿ ಅವ್ರದ ಬೇರೆ ಕಡೆ ಹೋಗಿದ್ದೆವು ಮನೆ ಮುಂದೆ ಮನೆಗೆ. ಅಲ್ಲಿ ನೋಡ್ರಿ ನನ್ನ ಮಗಳ ಫೋಟೋ ಗೋಗಲ್ ಹಾಕೊಂಡ ನನ್ನ ಫೋಟೋ ತೆಗಿ ಅಂತ ಹೇಳಿ ಪೋಸ್ ಕೊಡಾಕ್ತಿಳು. ನೋಡ್ರಿ ಹಂಗೆ ಹಾಕೊಂಡು ಕೂತಾಳು. ಯಾರ್ದು ಬೇರೆದವ್ರದ ಫೋಟೋನ ತೆಗಿ ಕೊಡುವಾಳ ಗಿಳಕ್ಕೆ. ನನ್ನೂ ತೆಗಿ ಅಂತ ಹೇಳಿ ಪೋಸ್ ಮಾಡತ್ತಿಳು. ನೋಡ್ರಿ ಹೆಂಗೆ ಮಾಡತ್ತಾಳು. ಮತ್ತು ಆಕಿದ್ ಬಿಟ್ಟು ಬೇರೆ ಕಡೆ ತೆಗಿಯಕ್ಕೆ ಹೋಗಂತಲೇ ಆಕೆ ಆಳ್ಕೊತ ಕುಂಡಿರ್ತಿಳು. ನೋಡ್ರಿ ಈಗ ಇಲ್ಲೆಲ್ಲ ಗ್ರೀನರಿ ಎಲ್ಲ ಎಷ್ಟು ಚಂದ ಐತಿ ನೋಡ್ರಿ. ಒಂಥರ ಗಾರ್ಡನ್ ಇದ್ದಂಗೆ ಐತಿ. ಎಲ್ಲ ಥರ ಗಿಡಗಳು ಅದಾವು. ಮಾವಿನ ಗಿಡ, ತೆಂಗಿನ ಗಿಡ. ನೋಡ್ರಿ ಇಲ್ಲೆಲ್ಲ ಎಷ್ಟು ಮಾವಿನಕಾಯಿ ಆಗ್ಯಾವ ಇದಕ್ಕೆ. ಹಿಂಗಾಗಿ ಈ ಕಡೆ ಬಂದಿದ್ದೀವಿ ನಾವು ಫೋಟೋ ತೆಗಿಬೇಕಂತ ಹೇಳಿ. ಈಗ ನೋಡ್ರಿ ಅದೆಲ್ಲ ಮುಗಿದ ಮ್ಯಾಗ ಆಕಿದ್ ಫೋಟೋ ತೆಗಿತದು ಕೆಳಗೆ ಬಂದು ಕೂತಾಳ ಆಡ್ಕೋತ. ಇಷ್ಟೇ ಹೇಳ್ಕೊತ ನಾನು ವ್ಲಾಗ ಇಲ್ಲಿಗೆ ಎಂಡ್ ಮಾಡಾಕ್ತೀನಿ. ಹಂಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.